ಎಸ್ ವೀಕ್ಷಕರೇ, ನಿಮ್ಗೆ ಯಾವ್ದಾದ್ರು ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋಂಥ ನಂಬರ್ಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಈಗಲೇ ಪರಿಹಾರವನ್ನು ಕಂಡುಕೊಳ್ಬೋದು. ನೋಡಿ, ಮುಖ್ಯವಾಗಿ ಮನುಷ್ಯರಿಗೆ ಫೈನಾನ್ಸ್ ಪ್ರಾಬ್ಲಮ್ ಆಯಿತಾ. ಮನುಷ್ಯರಿಗೆ ಏನಪ್ಪ ಅಂತಂದರೆ ದುಡ್ಡಿನ ಸಮಸ್ಯೆ ಅತಿ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಅದು ಬಿಟ್ಟರೆ ದುಡ್ಡಿರೋರಿಗೆ ಹೆಲ್ತ್ ಸಮಸ್ಯೆ ಮತ್ತು ಕುಟುಂಬದ ಸಮಸ್ಯೆ ಕಾಡ್ತಾ ಇರುತ್ತೆ. ದುಡ್ಡಿಲ್ಲದೆ ಇರೋರಿಗೆ ದುಡ್ಡಿನ ಸಮಸ್ಯೆ, ದುಡ್ಡಿರೋರ್ಗೂ ಕೂಡ ಒಂದೊಂದು ಸತಿ ದುಡ್ಡಿನ ಸಮಸ್ಯೆ ಕಾಡ್ತಾ ಇರುತ್ತೆ. ಸೊ ಈ ದುಡ್ಡಿನ ಸಮಸ್ಯೆ ಕಾಡ್ತಾ ಇರಬೇಕಾದ್ರೆ ಏನಪ್ಪ ಮಾಡಬೇಕು ಅಂತಂದರೆ, ನೋಡಿ, ನಮ್ಮಲ್ಲಿ ಸಿಕ್ಕುವಂಥ ಒಂದು ಫೈನಾನ್ಸ್ ಸ್ಟೋನ್ ಏನಿರುತ್ತೆ, ಯಾಕಂದರೆ ಪ್ರತಿಯೊಬ್ಬರಿಗೂ ದುಡ್ಡು ಮುಖ್ಯ, ಜನರಿಗೆ ದುಡ್ಡು ಮುಖ್ಯ. ಮತ್ತು ಅವ್ರಿಗೆ ಅವರ ಜಾತಕದಲ್ಲಿ ಏನು ಟೈಮ್ ನಡೀತಿದೆ, ಅವರ ಗ್ರಹಗಳು ಎಲ್ಲೆಲ್ಲಿದ್ದಾರೆ, ಅವ್ರಿಗೆ ಒಳ್ಳೆ ಟೈಮಾ ಬ್ಯಾಡ್ ಟೈಮಾ ಅದನ್ನು ಅವ್ರ ಜಾತಕನ ಪರಿಶೀಲನೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಅವ್ರಿಗೆ ಈ ಟೈಮಲ್ಲಿ ದುಡ್ಡು ಬರುತ್ತಾ, ಈ ಟೈಮಲ್ಲಿ ದುಡ್ಡು ಕಳ್ಕೊಳ್ತಾರಾ, ಅಥವಾ ಅವ್ರ ಪ್ರಾಪರ್ಟಿ ಕಳ್ಕೊಳ್ತಾರಾ, ಅವ್ರ ಬಿಸ್ನೆಸ್ ಲಾಸ್ ಮಾಡ್ಕೊಳ್ತಾರಾ ಅನ್ನೋದು ಕಂಪ್ಲೀಟಾಗಿ ಗೊತ್ತಾಗೋದು ಅವರ ಒಂದು ಜಾತಕ ನೋಡಿದಾಗ. ಕೆಲವ್ರಿಗೆಲ್ಲ ಏನು ಹೇಳ್ತಾರೆ, ನಮಗೆ ಜಾತಕ ಇಲ್ಲ, ನಮಗೆ ಟೈಮ್ ಗೊತ್ತಿಲ್ಲ, ನಮ್ಮಲ್ಲಿ ಬರೆದಿಟ್ಟಿಲ್ಲ ಅನ್ನೋ ಒಂದು ಕ್ವಶನ್ಸು ತುಂಬ ಜನದಲ್ಲಿದೆ. ನಾವೇನು ಮಾಡಬೇಕು ಅಂತ ಅವರ ಹೆಸರು ಮೇಲೆ ಅವರ ರಾಶಿಯನ್ನು ನೋಡ್ತೀವಿ. ಅವ್ರು ಏನು ಹೆಸರಿಟ್ಟಿರ್ತಾರೆ, ಯಾಕಂದರೆ ಹೆಸರು ಕೂಡ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಏನು ಅವ್ರಿಗೆ ಹೆಸರಿಟ್ಟಿರ್ತೀವೋ ಆ ಹೆಸರು ಮೇಲೆ ಪಾಸಿಟಿವ್ ಏನು, ಅವ್ರನ್ನ ಆ ಹೆಸರು ಕರೆದು ಅವ್ರಿಗೇನು ಗೊತ್ತಿರಲ್ಲ. ಇವಾಗ ಶುಕ್ರವಾರ ಹುಟ್ಬಿಟ್ಟಿದ್ರೆ ಲಕ್ಷ್ಮಿ ಅಂತ ಹೆಸರಿಟ್ಬಿಟ್ಟಿರ್ತಾರೆ, ಮಂಗಳವಾರ ಹುಟ್ಟಿದ್ರೆ ಅದಕ್ಕೊಂದು ಹೆಸರಿಟ್ಟಿರ್ತಾರೆ, ಇಲ್ಲ ಅವ್ರ ಮನೆ ದೇವರ ಹೆಸರನ್ನು ಇಟ್ಟಿರ್ತಾರೆ. ಇದು ಅವ್ರಿಗೆ ಹೆಸರು ಕರೆದು ಪಾಸಿಟಿವ್ ಆಗಿ ಇವಾಗ ಅವ್ರಿಗೆ ಒಂದು 15-20 ವರ್ಷ, ಇಲ್ಲ ಒಂದು 50 ವರ್ಷನೇ ಆಗಿರ್ಬೋದು, ಒಂದು 60 ವರ್ಷನೇ ಆಗಿರ್ಬೋದು, ಆ ಹೆಸರು ಅವ್ರಿಗೆ ಪಾಸಿಟಿವ್ ಆದಾಗ ಏನಾಗುತ್ತೆ, ಆ ಹೆಸರು ಮೇಲೆ ಅವ್ರನ್ನ ತಗೊಂಡು ಬಂದುಬಿಟ್ಟಿರುತ್ತೆ. ಅವ್ರ ಡೇಟ್ ಇರಲ್ಲ, ಏನಿರಲ್ಲ, ಆ ಹೆಸರು ಮೇಲೆ ಅವರ ರಾಶಿ ನೋಡಿ, ಅವರ ರಾಶಿಗೆ ಇವಾಗ ಟೈಮ್ ಹೇಗಿದೆ, ಅವ್ರಿಗೆ ಏನು ನಡೀತಿದೆ, ಗೋಚಾರದಲ್ಲಿ ಏನು ನಡೀತಿದೆ, ಯಾವಾಗ ಅವ್ರಿಗೆ ಒಳ್ಳೆ ಟೈಮ್ ಬರುತ್ತೆ, ಅದರ ಮುಖಾಂತರ ನಾವು ಕೆಲವೊಂದು ಸ್ಟೋನನ್ನು ಕೊಡ್ತೀವಿ. ಆ ಒಂದು ಸ್ಟೋನ್ ಏನಪ್ಪ ಅಂತಂದರೆ, ನೋಡಿ, ಅದನ್ನು ಕೈಗೆ ಹಾಕೊಳ್ಳೋ ಮುಖಾಂತರ ಕೊಡ್ತೀವಿ. ಕೆಲವ್ರಿಗೆ ಕೈಗೆ ಹಾಕೊಳ್ಳೋ ಮುಖಾಂತರ ಕೊಡ್ತೀವಿ. ಕೆಲವ್ರಿಗೆ ತುಂಬ ಪ್ರಾಬ್ಲಮ್ ಇರೋರಿಗೆ, ಅಥವಾ ಮನೆಯಲ್ಲಿ ವಾಸ್ತು ಸರಿ ಇಲ್ಲ ಅಂತ ಅಂದರೆ, ಮನೆಯಲ್ಲಿ ಅವರು ಒಂದು ವಿಡಿಯೋ ಕ್ಲಿಪ್ ತೋರಿಸಿದ್ರು ಆಯಿತು, ಅಥವಾ ಅವರೊಂದು ಫಿಗರು ಬರೆದುಬಿಟ್ಟು ನಮ್ಮ ಬಾಕ್ಲಿ ಈ ಕಡೆ ಇದೆ, ನಮ್ಮ ರೂಮ್ ಈ ಕಡೆ ಇದೆ ಅಂತ ಹೇಳಿದ್ರು ಸಾಕು, ಅವ್ರಿಗೆ ವಾಸ್ತು ಕಿಟ್ಟನ್ನು ನಾವು ಕೊಡ್ತೀವಿ. ಆ ವಾಸ್ತು ಕಿಟ್ಟಲ್ಲಿ 12 ಸ್ಟೋನ್ ಇರುತ್ತೆ. ಆ ವಾಸ್ತು ಕಿಟ್ಟನ್ನು ಅವ್ರ ಮನೇಲಿ ಇಟ್ಕೊಂಡಾಗ ಅವರೊಬ್ಬರಿಗೆ ಅಲ್ಲ, ಮನೇಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೂ ಅದು ಪಾಸಿಟಿವ್ ಆಗುತ್ತೆ. ಯಾಕಂದರೆ ಒಂದು ಮನೆಯಲ್ಲಿ 4 ಜನ ಇದ್ದಾಗ 4 ರಾಶಿಯವರು ಕೂಡ ಮನೇಲಿ ಇರ್ತಾರೆ, 4 ಬಗೆಯ ನಕ್ಷತ್ರದವರು ಕೂಡ ಆ ಮನೇಲಿ ಇರ್ತಾರೆ. ಸೊ ಈ 4 ಜನಕ್ಕೆ ಪಾಸಿಟಿವ್ ಆಗಬೇಕು ಅಂತಂದರೆ, ಅವ್ರ ಮನೇಲಿ ಏನಾದರೂ ತೊಂದರೆ ಇದೆ ಅಂತ ಅಂದಾಗ ಆ ವಾಸ್ತು ಕಿಟ್ಟನ್ನು ಅವ್ರ ಮನೇಲಿ ಇಟ್ಟಾಗ ಕಂಪ್ಲೀಟು 4 ಜನಕ್ಕೂ ಅದು ಪಾಸಿಟಿವ್ ಆಗುತ್ತೆ. ಮತ್ತು ಮನೇಲಿ ಇರೋರಿಗೆ ಎಲ್ಲರಿಗೂ ಯಾವುದಾದ್ರೂ ಒಂದು ಕೆಲಸ ಕಾರ್ಯದಲ್ಲಿ ಅದು ಒಳ್ಳೆಯದಾಗುತ್ತೆ. ಆ ವಾಸ್ತು ಕಿಟ್ಟು ನಮ್ಮಲ್ಲಿ ಸಿಕ್ಕತ್ತೆ. ಅವ್ರ ಮನೇಲಿ ಏನೇ ವಾಸ್ತು ದೋಷ ಇರಲಿ, ದೃಷ್ಟಿ ದೋಷ ಆಗಿರ್ಬೋದು ಮನೇಲಿ, ಅಥವಾ ಯಾರಿಗಾದ್ರೂ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಮನೇಲಿ ಯಾರಿಗಾದ್ರೂ ಏನಾದರೂ ತುಂಬ ಮೇಜರ್ ಪ್ರಾಬ್ಲಮ್ ಆಗಿರ್ಬೋದು, ದುಡ್ಡಿನ ಸಮಸ್ಯೆ ಆಗಿರ್ಬೋದು, ಮದುವೆ ಆಗದಿರ ಇರೋದಾಗಿರ್ಬೋದು, ಮಕ್ಕಳಾಗ್ದಿರ ಇರೋದಾಗಿರ್ಬೋದು, ಅಥವಾ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಆಗಿರ್ಬೋದು. ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಇಲ್ವಾ, ಮನೇಲಿ ಒಬ್ರಿಗೊಬ್ರು ಕಿತ್ತಾಡೋದು, ಅಪ್ಪ ಮಕ್ಕಳನ್ನ ನೋಡಿದ್ರೆ ಆಗಲ್ಲ, ಗಂಡ ಹೆಂಡತಿ ನೋಡಿದ್ರೆ ಆಗಲ್ಲ, ಅತ್ತೆ ಮಾವಂದಿರಿಗೆ, ಸೊಸೆಗೆ ಅತ್ತೆಗಾಗಲ್ಲ, ಮಾವನಿಗೆ ಅಪ್ಪನಿಗೆ ಮಗನಿಗಾಗಲ್ಲ, ಈ ರೀತಿ ಒಂದು ಕುಟುಂಬ ಅಂದಾಗ ಇದ್ದೇ ಇರುತ್ತೆ. ಆ ರೀತಿ ಸಮಸ್ಯೆ ಇದ್ದಾಗ ನಮ್ಮಲ್ಲಿ ಸಿಕ್ಕುವಂಥ ವಾಸ್ತು ಕಿಟ್ಟನ್ನು ತೊಗೊಂಡೋಗಿ ನಿಮ್ಮ ಮನೇಲಿ ಇಟ್ಟರೆ ಸಾಕು. ಅದನ್ನು ಇಡೋದು ಒಂದೇ ಅಲ್ಲ, ಅದನ್ನು ನಾವು ಹೇಳ್ತೀವಿ ಇಂಥ ದಿನನೇ ಇಡಬೇಕು, ಇಂಥ ದಿಕ್ಕಲ್ಲೇ ಇಡಬೇಕು. ಯಾಕಂದರೆ ಮನೇಲಿ ಏನು ಪ್ರಾಬ್ಲಮ್ ನಡೀತಿದೆ ಅಂತ ತಿಳ್ಕೊಂಡು ನಾವು ಹೇಳ್ತೀವಿ. ಅದನ್ನು ನಿಮ್ಮ ಮನೇಲಿ ಇಟ್ಟಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಅದು ಅನುಕೂಲ ಆಗುತ್ತೆ, ಮತ್ತು ನಿಮ್ಮ ವಾಸ್ತು ಸರಿ ಹೋಗುತ್ತೆ. ಮತ್ತು ಮುಖ್ಯವಾಗಿ ಅದರಲ್ಲಿ ಒಂದು ದೃಷ್ಟಿ ಸ್ಟೋನ್ ಇರುತ್ತೆ. ಆ ದೃಷ್ಟಿ ಸ್ಟೋನ್ ಏನು ಮಾಡುತ್ತೆ ಅಂದರೆ, ನಿಮ್ಮ ಮನೆಗೆ ಯಾರ್ದಾದ್ರೂ ಕಣ್ಣು ಬೀಳೋದು, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದು, ಯಾರಾದರೂ ಇವಾಗ ನಮ್ಮ ಮನೆಗೆ ಬಂದರೆ ನಾವು ತುಂಬ ಚೆನ್ನಾಗಿದ್ದೀವಿ ಅಂತಂದರೆ ಯಾರೂ ಸಹಿಸಲ್ಲ, ನಮ್ಮವರೇ ನಮ್ಮನ್ನ ಸಹಿಸಲ್ಲ. ಯಾಕಂದರೆ ನಮ್ಮ ಹಿತಶತ್ರುಗಳೇ ಹೋಗ್ತಾ ಏನಾದರೂ ಒಂದು ಹೇಳೋದು, ಹೊಟ್ಟೆ ಕಿಚ್ಕೆ ಏನಾದರೂ ಅಂದ್ಬಿಟ್ಟೋಗೋದು, ಈ ಥರ ಎಲ್ಲ ನಡೀತಾ ಇರುತ್ತೆ. ಅದರಲ್ಲಿ ಈ 12 ಸ್ಟೋನಲ್ಲಿ 9 ಗ್ರಹಗಳ ಸ್ಟೋನು ಕಲ್ಲು, ಮತ್ತು ಒಂದು ನಿಮ್ಮ ದೃಷ್ಟಿ, ನಿಮ್ಮ ಮನೆಗೆ ಅದು ತಗಲೋ ಅಂಥ ದೃಷ್ಟಿಯ ಒಂದು ಸ್ಟೋನ್ ಆಗಿರುತ್ತೆ, ಮತ್ತು ಬ್ಲ್ಯಾಕ್ ಮ್ಯಾಜಿಕ್ಗೆ ಸಂಬಂಧಪಟ್ಟಂಥ ಒಂದು ಸ್ಟೋನ್ ಆಗಿರುತ್ತೆ. ಅದೇ ರೀತಿ ನಮಗೆ ಅದೃಷ್ಟ ತಂದುಕೊಡೋ ಅಂಥ ಒಂದು ಸ್ಟೋನ್ ಇರುತ್ತೆ. ಸೊ ಟೋಟಲ್ 12 ಸ್ಟೋನನ್ನು ನೀವು ಕಂಪ್ಲೀಟಾಗಿ ನಿಮ್ಮ ಮನೇಲಿ ಇಟ್ಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಂತಹ ಪ್ರಾಬ್ಲಮ್ ಇದ್ರೂ ಕೂಡ ವಿತಿನ್ 1 ಮಂತ್ ಒಳಗಡೆ ಎಲ್ಲ ಪ್ರಾಬ್ಲಮ್ಮು ಸಾರ್ಟ್ ಔಟ್ ಆಗುತ್ತೆ. ಎಸ್ ಮ್ಯಾಮ್, ಇವಾಗ ಒಂದು ಕರೆ ಇದೆ, ತಗೊಳ್ಳೋಣ. ಓಕೆ, ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆ? ಹಾಂ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ತುಮಕೂರಿಂದ ಮೇಡಮ್. ನಿಮ್ಮ ಹೆಸರು? ಹಲೋ, ನಿಮ್ಮ ಹೆಸರು?
ನಾಗರಾಜ್ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು. ನೀವು ಹುಟ್ಟಿರುವಂಥ ದಿನಾಂಕ ಮತ್ತು ಸಮಯ ಹೇಳಿ. 29/5 29/5 2001 2001 1:45 1:45 ಬೆಳಗಿನ ಜಾವ, ಬೆಳಗಿನ ಜಾವ. ಬೆಳಗಿನ ಜಾವ. ಓಕೆ ಸರ್, ಮೇಡಮ್ ಅವರಿದ್ದಾರೆ, ಮಾತಾಡಿ. ಸರ್ ನಮಸ್ತೆ. ಹಲೋ ಹಲೋ, ನಮಸ್ತೆ ಮೇಡಮ್. ಸರ್ ನಿಮ್ದು ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಬರುತ್ತೆ. ಹಾ, ಆಶ್ಲೇಷ ನಕ್ಷತ್ರ ಘಟಕ ರಾಶಿ ಬರುತ್ತೆ ಮೇಡಮ್. ಹೌದು. ಹೌದು, ಮಂಗಳವಾರ ಹುಟ್ಟಿರ್ತೀರಾ. ಹಾ ಮೇಡಮ್. ಮಂಗಳವಾರ 2001. ಹಾ ಹೌದು ಮೇಡಮ್. ಏನ್ ಪ್ರಶ್ನೆ ಸರ್ ನಿಮ್ದು? ಮೇಡಮ್, ಸುಮಾರು ವರ್ಷದಿಂದ ಸರ್ಕಾರಿ ಕೆಲಸ ಪ್ರಯತ್ನ ಪಡ್ತಾ ಇದ್ದೀನಿ ಮೇಡಮ್, ಎಲ್ಲೂ ಆಗ್ತಾ ಇಲ್ಲ ಮೇಡಮ್. ಏನ್ ಹೇಳಿ ಸರ್? ಹಲೋ, ಹೇಳಿ ಸರ್, ಕ್ಲಿಯರ್ ಆಗಿ ಮಾತಾಡಿ ಒಂಚೂರು. ಫೋನು ಸುಮಾರು ವರ್ಷಗಳಿಂದ ಸರ್ಕಾರಿ ಕೆಲಸ ಪ್ರಯತ್ನ ಪಡ್ತಾ ಇದ್ದೀನಿ ಮೇಡಮ್, ಎಲ್ಲೂ ಆಗ್ತಾ ಇಲ್ಲ ಮೇಡಮ್. 2 ಆಗಿತ್ತು ಮೇಡಮ್, ಅದು ಚಾನ್ಸ್ ತಪ್ಪಿತು ಮೇಡಮ್, ಸ್ವಲ್ಪದಲ್ಲಿ ಮಿಸ್ ಆಗಿ ಹೋಯ್ತು ಮೇಡಮ್. ಸರ್ಕಾರಿ ಉದ್ಯೋಗಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ಹಾ ಹೌದು. ಓಕೆ ಓಕೆ, ನೋಡಿ ಸರ್, ನಿಮಗೆ ನಡೀತಾ ಇರೋ ಟೈಮು ಇವಾಗ 2029ವರೆಗೂ ತುಂಬ ಟೈಮ್ ಚೆನ್ನಾಗಿದೆ ನಿಮಗೆ. ಸೊ 29ವರೆಗೂ ತುಂಬ ಅಂದರೆ ತುಂಬ, ಈ 2029ವರೆಗೂ ನೀವೇನು ಬೇಕಾದರೂ ಮಾಡ್ಕೊಳ್ಬೋದು. ನೀವೇನಾದರೂ ಅಚೀವ್ ಮಾಡಿದ್ದೀರಾ ಅಂದರೆ 2009ರಿಂದ 29ವರೆಗೂ ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಈ ಥರ ಎಲ್ಲ ಆಗಿದೆಯಾ? ಮನೆ ಕಟ್ಟಿದ್ದೀರಾ? ಸೈಟ್ ತಗೊಂಡಿದ್ವಿ ಮೇಡಮ್. ಮನೆ ಕಟ್ಟಿದ್ದೀರಾ? ಮನೆ ಕಟ್ಟಿಸ್ತಾ ಇದ್ದೀವಿ ಮೇಡಮ್, ಮನೆ ಕಟ್ಟಿ. ಅದು 2029ರೊಳಗಡೆ ನಿಮಗೆ ಮನೆ ಆಗುತ್ತೆ, ಸೈಟ್ ಆಗುತ್ತೆ, ಮತ್ತೆ ವೆಹಿಕಲ್ ತಗೊಳ್ಳೋದು ಕೂಡ ತುಂಬ ಚೆನ್ನಾಗಾಗುತ್ತೆ. 2029 ಮೇಲೆ ನಿಮಗೆ ಅವಾಗೂ ಕೂಡ ನಿಮಗೆ ಟೈಮ್ ಚೆನ್ನಾಗಿದೆ ಅಂತ ಹೇಳುತ್ತೆ ಸರ್. ನಿಮಗೆ ಗೌರ್ಮೆಂಟ್ ಸರ್ಕಾರಿ ಕೆಲಸ ಆಗುತ್ತೆ. ಹಲೋ ಸರ್, ಸರ್ಕಾರಿ ಕೆಲಸ 100% ಆಗುತ್ತೆ ನಿಮಗೆ. ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಗುರುಗ್ರಹದ ಒಂದು ಸ್ಟೋನ್ ಬರುತ್ತೆ, ಅಥವಾ ನಿಮಗೆ ಗೌರ್ಮೆಂಟ್ ಜಾಬ್ಗೆ ಅಂತಾನೆ ಒಂದು ಸ್ಟೋನ್ ಬರುತ್ತೆ. ಅದನ್ನ ನೀವು ನಿಮ್ಮ ಬೆಡ್ರೂಮಲ್ಲಿ ಇಟ್ಕೊಳ್ಳಿ. ಡೈಲಿ ಒಂದ್ಸತಿ ಅದನ್ನ ನೋಡ್ತಾ ಇರಿ, ಅದಕ್ಕೆ ಪೂಜೆ ಮಾಡ್ತಾ ಇರಿ. ಆಯ್ತು ಮೇಡಮ್, ಆಯ್ತು, ಮಾಡ್ತೀವಿ ಮೇಡಮ್. ಆಯ್ತು, ಮಾಡಿ ಸರ್. ಓಕೆ, ಧನ್ಯವಾದ. ನೋಡಿ, ನೀವು ಏನಾದರೂ ನಮ್ಮ ಹತ್ರ ಕ್ವಶನ್ ಕೇಳ್ತಾ ಇದ್ದೀರಾ, ನಿಮ್ಮ ಬಗ್ಗೆನೇ ನೀವು ವಿಚಾರಿಸ್ತಿದ್ದೀರಾ ಅಂದರೆ ನಿಮ್ಮ ಸುತ್ತಮುತ್ತ ವಾಲ್ಯೂಮ್ನ ಕಮ್ಮಿ ಮಾಡ್ಕೊಳ್ಳಿ. ನಿಮ್ಮ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿಕೊಂಡು ನೀವು ಕೇಳಬೇಕಾದ್ರೆ ನಿಮ್ಮ ಜಾತಕವನ್ನು ನೀವು ಕೇಳ್ತಿರ್ತೀರಾ, ಅದನ್ನು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಇಲ್ಲೇನೋ ಫೋನ್ ಮಾಡಿಬಿಟ್ಟು ಎಲ್ಲೋ ಮಾತಾಡ್ತಿರ್ತಾರೆ, ಅದು ಅವ್ರಿಗೆ ಒಂದು ಕಾಲ್ ಕೂಡ ವೇಸ್ಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಇಷ್ಟೊತ್ತವರೆಗೂ ಮಾತಾಡಿದ್ದಕ್ಕೆ, ಮತ್ತು ವೀಕ್ಷಕರ ಸಮಸ್ಯೆಗಳಿಗೂ ಪರಿಹಾರನ ಕೊಡ್ತಾ ಹೋದ್ರಿ, ಮತ್ತು ಕನ್ಯಾ ರಾಶಿಯವ್ರಿಗೆ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅನ್ನೋದನ್ನು ಸಹ ತಿಳಿಸ್ಕೊಟ್ರಿ. ಧನ್ಯವಾದ ಮ್ಯಾಮ್. ನೋಡಿ, ಇಷ್ಟೊತ್ತು ನನ್ನ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಅದೇ ರೀತಿ ನಿಮ್ಮ ಏನೇ ಸಮಸ್ಯೆ ಆಗಿರ್ಬೋದು, ನಿಮ್ಮ ಏನೇ ಪ್ರಶ್ನೆ ಆಗಿರ್ಬೋದು, ನೇರ ಭೇಟಿಯಲ್ಲಿ ದಿನ ನಿಮಗೆ ನಾನು 9 ಗಂಟೆಯಿಂದ 10 ಗಂಟೆವರೆಗೂ ನೇರ ಕಾರ್ಯಕ್ರಮದಲ್ಲಿ ಬರ್ತೀನಿ. ಅದೇ ರೀತಿ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ, ನಿಮ್ಮ ಜಾತಕವನ್ನು ಕೂಡ ಪ್ರೆಡಿಕ್ಷನ್ ಕೊಡ್ತೀನಿ. ಹಾಗಾಗಿ ನಿಮ್ಮ ಯಾವುದೇ ಸಮಸ್ಯೆ ಇರ್ಬೋದು ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದರೆ ಖಂಡಿತವಾಗ್ಲೂ ನೀವು ನೇರವಾಗಿ ನಮ್ಮ ಇದಕ್ಕೆ ಫೋನ್ ಮಾಡಿ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಬೋದು. ಮತ್ತು ಅದಕ್ಕೆ ಪರಿಹಾರವನ್ನು ಕೂಡ ಹೇಳ್ತೀನಿ. ಆ ಪರಿಹಾರವನ್ನು ಕೂಡ ನೀವು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಕೇಳಿದ್ರಲ್ವಾ ವೀಕ್ಷಕರೇ, ಗ್ರಹಗಳ ಬದಲಾವಣೆಯಿಂದ ರಾಶಿಗಳಲ್ಲಿ, ನಕ್ಷತ್ರಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಮತ್ತು ಕನ್ಯಾ ರಾಶಿಯಲ್ಲಿ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ. ಮತ್ತು ಇದಾಗಿತ್ತು ಇವತ್ತಿನ ವಿಷಯ. ಮತ್ತೆ ನಾಳೆ ಇದೇ ಸಮಯಕ್ಕೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.